ಗಾಯ್ಸ್, ತಮಿಳ್ನಾಡು ರೈಸ್ ನೋಡಬೇಕು ಅಂದರೆ ಈ ವಿಡಿಯೋನ ಫುಲ್ ಮಿಸ್ ಮಾಡಿದೆ ನೋಡಿ. ನಮ್ಮ ರೈಸ್ಗೂ ಅಲ್ಲಿ ರೈಸ್ಗೂ ಏನು ವ್ಯತ್ಯಾಸ ಅಂತ ವಿಡಿಯೋ ಫುಲ್ ನೋಡ್ಬೋದು. ಆಮೇಲೆ ಇನ್ನೊಂದು ತಮಿಳ್ನಾಡು ರೈಸ್ ಯಾವ ಥರ ಇರುತ್ತೆ ಅಂತ ಎಲ್ಲ ವಿಡಿಯೋ ಫುಲ್ ಇದೆ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ತಮಿಳ್ನಾಡಿಗೆ ಹೋಗ್ತಿದ್ವಿ. ಇದರಿಂದ ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಖಾಲಿ ಟೆಂಪೋ ಹೋಗ್ಬೇಕಲ್ಲ ಅಂತ ಮಂಡ್ಯದಿಂದ ಒಂದು ಕರ ಹತ್ತಿಸ್ಕೊಂಡು ಓವರ್ಟೇಕ್ ಕಾಳ ಅಂತ ಕರ ಹತ್ತಿಸ್ಕೊಂಡು ಅಲ್ಲಿಂದ ಹುಡುಗರುಗಳೆಲ್ಲ ಜಾಲಿ ಮಾಡ್ಕೊಂಡು ಇನ್ನು ಹೋಗ್ಬೇಕಾದ್ರೆ ನಮ್ಮ ಹುಡುಗ ಒಂದು ಹಾಡು ಹೇಳ್ತೀನಿ ನನ್ನ ವೀಡಿಯೋ ಮಾಡು ಅಂತ ಹಿಂಸೆ ಕೊಡ್ತಿದ್ದ. ಆಯಿತು ಕಣಪ್ಪ ಮಾಡು ಅಂದ್ಬಿಟ್ಟು ಇನ್ನೇನು ಇದೆಲ್ಲ ಆಯ್ತಾ. ಇಲ್ಲೆಲ್ಲ ಆಟ ಆಡ್ಕೊಂಡು ಜಾಲಿ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಘಾಟ್ ಸೆಕ್ಷನ್ ಬಂದೇ ಬಿಡ್ತು. ಗಾಯ್ಸ್, ಏನು ತಮಾಷೆ ಇಲ್ಲ. 30 ಕಿಲೋಮೀಟ್ರು ಸರ್ಕಲ್ ಥರ ಇರುತ್ತೆ. ಅದರಲ್ಲಿ ದನಗಳು ನಿಂತ್ಕೊಂಡು ಹೋಗೋದು ಅಂದರೆ ಏನು ತಮಾಷೆ ಇಲ್ಲ. ಹಾಕೊಂಡು ಹೋಗಿರೋರು ಗೊತ್ತಾಗುತ್ತೆ ದನಗಳು ಯಾವ ಥರ ನಿಂತ್ಕೋಬೇಕು ಗ್ರಿಪ್ಪಲ್ಲಿ ಅಂತ. ಮುಂದೆ ಹೋಗ್ತಾರೋದು ರಾಶು ನೋಡ್ಬೋದು ನೀವು ದನಗಳನ್ನ ಯಾವ ಥರ ಗ್ರಿಪ್ಪಲ್ಲಿ ನಿಂತ್ಕೋತದೆ ಏನು ಅಂತ. ಆಮೇಲೆ ಅಲ್ಲಿಂದ ಬರ್ತಾರೆ ನ್ಯಾಚುರಲ್ಸು ಯಾವ ಥರ ಆಲ್ರೆಡಿ 4 ಗಂಟೆಗೇ ಎಲ್ಲ ಇಬ್ನಿ ತುಂಬ ನಿಂತೈತೆ ಅಂತ ನೋಡ್ಬೋದು. ಇನ್ನು ಅಲ್ಲಿಂದ ಇಳಿದು ಬಂದ್ವಿ. ಈಗ ಬಂದರಮ್ಮನ ಘಾಟು ಇನ್ನೇನು ದೇವಸ್ಥಾನ ಬಂದೇ ಬಿಡ್ತು. ದೇವಸ್ಥಾನ ಹತ್ರ ಹೋಗಿ ದನಗಳನ್ನೆಲ್ಲ ಇಳಿಸ್ಕೊಂಡು ಫುಲ್ ದೇವ್ರ ದರ್ಶನ ಮಾಡಿಕೊಂಡು ಇದು ಮಾಡಬೇಕು. ದನ ಇಳಿಸಾಯಿತು. ಈಗ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ದೇವ್ರ ಹತ್ರ ಇದು ಮಾಡಿ ಕೇಳ್ಕೊಂಡು ಹೋಗೋಣ ಅಂದ್ಕೊಂಡು ಹೋಯ್ತಿದ್ದು. ಇವೇ ನಮ್ಮ ಮುಂದೆ ಹೋಗ್ತಿದ್ದ ರಾಸುಗಳು. ನಮ್ಮದು ಇಳಿಸಿಲ್ಲ, ಅವರೊಬ್ಬರು ಏನೋ ಇಳಿಸಲ್ಲ ನಾವು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಹಂಗೆ ಬಂದ್ವಿ. ಇನ್ನು ಅಲ್ಲಿಂದ ಬಂದ್ವಿ. ಇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬನರಮ್ಮ ತಾಯಿ ದರ್ಶನ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಈ ಥರ ಏನು ಸ್ಪೆಷಲ್ ಅಂತಂದರೆ ಉಪ್ಪನ್ನ 3 ಸಲ ಇರಿಸ್ಬಿಟ್ಟು ನಾವೇನು ಕೇಳ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಹಳೆ ಕಾಲದ ನಂಬಿಕೆ. ಅಂದರೆ ನಡೆದಿಲ್ಲ ಅಂತಲ್ಲ, ನಮಗೂ ಸಾಕಷ್ಟು ಅನುಭವ ಆಗಿದೆ. ಇನ್ನಲ್ಲಿಂದ ಬಂತ ದೇವ್ರ ಪ್ರಸಾದ ತಿನ್ಕೊಂಡು ಮತ್ತು ಇನ್ನೊಂದು ಸಲ ವೀಡಿಯೋ ಮಾಡಿಕೊಂಡು ಓಲ್ಡೋಷ್ಟರಲ್ಲಿ ಸರಿ ಹೋಯಿತು ನನಗೂ ಟೈಮೆಲ್ಲ. ನೋಡ್ತಾ ಇರ್ಬೋದು ಫುಲ್ಲು ಯಾವ ಥರ ಇದೆ ದೇವಸ್ಥಾನ. ಇಲ್ಲಿ ಮುಂದೆಯಿಂದ ಯಾವ ಥರ ಆರ್ಚ್ ಎಲ್ಲ ಕಟ್ಟಿ ಯಾವ ಥರ ಎಲ್ಲ ನೀಟಾಗಿ ಕಾಣಿಸ್ತಿದೆ ಅಂತ. ನಾನೊಂದು ಸೆಲ್ಫಿ ತಗೊಂಡು ಹಂಗೆ ಹೋಗೋಣ ಅಂದ್ಕೊಂಡು ಹೋಯ್ತಾ. ಇನ್ನೇನು ಮತ್ತೆ ದನಗಳನ್ನ ಹತ್ತಿಸ್ಕೊಂಡು ಬಂದೇ ಬಿಟ್ವಿ. ಇಲ್ಲಿ ನಾವು ತಮಿಳ್ನಾಡಲ್ಲಿ ಒಂದು ಮನೆ ಇದೆ ಜಾಕ್ಸನ್ ಅಂತಂದ್ಬಿಟ್ಟು, ಆ ಮನೇಲಿ ಇಳಿಸ್ಕೊಂಡು ಮತ್ತೆ ಬೆಳಿಗ್ಗೆ ಇಲ್ಲಿ ಸ್ಟೇ ಆಗಿದ್ದು ಬೆಳಿಗ್ಗೆ ಹೋಗೋದ ಅಂತಂದ್ಬಿಟ್ಟು ಇಳ್ಕೊಂಡ್ವಿ. ಸರಿ ಆಯಿತು ಅಂದ್ಬಿಟ್ಟು ಬೆಳಿಗ್ಗೆ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಮತ್ತೆ ನಾವು ಬೆಳಗ್ಗೆನೇ ಎದ್ದು ಅಲ್ಲಿಂದ ದನಗಳು ಹತ್ತಿಸ್ಕೊಂಡು ಇನ್ನೇನು ಮುಂದೆ ಹೋಗ್ತಾ ರೋಡಲ್ಲಿ ಟೋಲ್ ಬಂತು. ಟೋಲ್ ಕಟ್ಕೊಂಡು ಆಮೇಲೆ ಮತ್ತೆ ಒಂದು ವೀಡಿಯೋ ಮಾಡ್ಕೊಂಡು ಏನಪ್ಪ ಇಷ್ಟು ಹೊತ್ತಂತೆ ಹೋಗ್ತಾರೋ ಉದ್ದೇಶ ಅಂತಂದರೆ, ನಮ್ಮ ಕಡೆ ರೈಸಲ್ಲಿ ಲೇಟಾಗಿ ನಡೆಯುತ್ತೆ ರೈಸು. ಇಲ್ಲಿ ಬೆಳಗುಂಜ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ 6 ಗಂಟೆನೇ ಹೋಗಿ ಟ್ರ್ಯಾಕ್ ತೋರಿಸ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಬಂದರೆ ಇನ್ನೊಂದು ಸಲ ಮತ್ತೆ ಆ ಕಡೆ ಹೋಗ್ಬೇಕು. ದನಗಳು ಓಡಿದ್ರೆ ಮಾತ್ರ, ರೈಸಲ್ಲಿ ಓಡ್ತವೆ, ಆ ಥರ ಓಡಿದ್ರೆ ಮಾತ್ರ ಇನ್ನು ಆ ಕಡೆಗೆ ಹೋಗೋಕ್ಕೆ ಸಾಧ್ಯ. ಮತ್ತೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಓಡೋಕ್ಕಾಗಲ್ಲ. ಅದರಿಂದ ಮತ್ತು ನಮ್ಮ ಕಡೆ ಚಕ್ಕಡಿಗೂ ಈ ಕಡೆ ಚಕ್ಕಡಿಗೂ ತುಂಬ ಡಿಫ್ರೆನ್ಸ್ ಇದೆ. ಇಷ್ಟು ತಿಕ್ನೆಸ್ ಐತೆ ಅಂದರೆ ಈ ಕಡೆ ಚಕ್ಕಡಿಗಳು. ಆಮೇಲೆ ಇನ್ನು ಅಲ್ಲಿಂದ ಬಂದು ನಾವು ದನ ಎಲ್ಲ ಇಳಿಸ್ಕೊಂಡು ಮಲ್ಕೊಳ್ಳೋದಂತ ಹೋಗಿ ಮಲ್ಕೊಂಡು ಆಮೇಲೆ ಮತ್ತೆ ಬೆಳಗ್ಗೆ ಎದ್ದು ಟ್ರ್ಯಾಕ್ ತೋರಿಸ್ಕೊಂಡು ನಮ್ಮ ಹಿಂದೆ ಬರ್ತಾರ ರಾಸುಗಳೆಲ್ಲ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ನಮ್ಮದು ಓವರ್ಟೇಕ್ ಇದು ನಮ್ಮದು ಬ್ರ್ಯಾಂಡ್ ಬೋರ್ ಅಂದ್ಬಿಟ್ಟಿದ್ದು. ನೋಡ್ತಾ ಇರ್ಬೋದು ಯಾವ ಥರ ಇದೆ ರಾಸುಗಳು. ಅಲ್ಲಿ ನಮ್ಮ ಕಡೆ ರಾಸುಗಳು, ಅಲ್ಲಿರೋ ರಾಸುಗಳು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಈ ಕಡೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರೈಸು. ಅದಕ್ಕೆ ಬೆಳಗುಂಜಾವ ಟ್ರ್ಯಾಕ್ ತೋರ್ಸೋಕ್ಕೆ ಅಂದ್ಬಿಟ್ಟು ಇಷ್ಟೊತ್ತಿಗೆ ಟ್ರ್ಯಾಕ್ ಎಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಮೇಲ್ಗಡೆ ಆಗ್ತಿರೋ ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಥರ ಹೋಗ್ತಿದೆ ದನಗಳು. ಇವಕ್ಕೆಲ್ಲ ಜಾಸ್ತಿ ನಮ್ಮ ಕಡೆನೇ ಒಂಥರ ಹಳ್ಳಿ ಕಾರ್ ಬೇರೆ, ಅಲ್ಲಿ ದನಗಳೇ ಒಂಥರ. ಇನ್ನು ಮತ್ತೆ ಫಸ್ಟ್ನೇ ಗಾಡಿ ಬಿಟ್ರು. ಫಸ್ಟ್ನೇ ಗಾಡಿ ಆದಮೇಲೆ ಮತ್ತೆ 2ನೇ ಗಾಡಿ. ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಬೋರ ಇಲ್ಲೇ ಬಂದೈತೆ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಬೋರ್ ನೋಡೋದ ಅಂತ ಅನ್ಕೊಳ್ಳೋಷ್ಟು ಇನ್ನೊಂದು ಗಾಡಿ ಬಿಡ್ತಾರೆ, ನೋಡ್ಕೊಂಡು ಹೋಗೋದ ಬೋರ್ನ ನೋಡ್ಕೊಂಡು ಹೋಗೋದ ಅಂತ ಅನ್ನೋಷ್ಟರಲ್ಲಿ ಇಲ್ಲೊಂದು ದನ ಇತ್ತು. ಇದು ನೋಡೋಷ್ಟರಲ್ಲಿ ಎತ್ತು ಹೊಸಿ ಆಯ್ತಾ ಯಪ್ಪ. ವೀಡಿಯೋದಲ್ಲಿ ಇಷ್ಟಪ್ಪ ಕಾಣಿಸ್ತಿದ್ದು, ಹತ್ರಕ್ಕೆ ಹೋಗಿ ನಾವು ಕಾಣೋದೇ ಇಲ್ಲ. ಹೆವಿ ದಪ್ಪ ಅಂದ್ಕೊಳ್ಳಿ. ಈ ಕಡೆ ನಮ್ಮ ಕಡೆ ಈ ಕಡೆ ಇರೋದು ದನಗಳು.
ಅಲ್ಲಿಂದ ಮತ್ತೆ ನಮ್ಮ ಬೋರ ಇರೋ ಜಾಗ ಗೊತ್ತಾಯಿತು. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋದ ಅಂದ್ಕೊಂಡು ಅಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಮತ್ತು ಇನ್ನು ದನದ ಹತ್ರನೇ ಫ್ಲೈಟ್ ಹೋಗ್ತಿರೋದು ನೋಡ್ಬೋದು. ಎಷ್ಟು ಹತ್ರದಲ್ಲೇ ಐತೆ, ಏರ್ಪೋರ್ಟ್ ಪಕ್ಕದಲ್ಲೇ ಇತ್ತು ನಡೆಸಿದ್ದು ಟ್ರ್ಯಾಕ್ ಹತ್ರ. ಇನ್ನು ನಮ್ಮ ಬೋರನ್ನ ನೋಡ್ಕೊಂಡು ಇಲ್ಲಿ ನಮ್ಮ ಅಪ್ಪ ಬಂದು ಒಂದು ಸ್ವಲ್ಪ ಹೊತ್ತು ನಮ್ಮ ಬೋರನ್ನ ಅಲ್ಲೇ 3-4 ತಿಂಗಳಾಗಿತ್ತು ನೋಡಿ ನಮ್ಮ ಬೋರನ್ನ. ಅದ್ರ ಜೊತೆ ಮಾತಾಡ್ಕೊಂಡು ಎಲ್ಲನೂ ಫುಲ್ ನಮ್ಮ ಹತ್ರ ಇದ್ದಾಗ ತಿವಿತಿತ್ತು ಎಲ್ಲ ಮಾಡ್ತಿತ್ತು. ಈಗ ಅವ್ರ ಕಡೆ ಹೋದ್ಮೇಲೆ ಸಾಧು ಹೋಗ್ಬಿಡೈತೆ. ಆಮೇಲೆ ದನ ಚೆನ್ನಾಗೇ ಮೇಯಿಸಿದ್ದಾರೆ. ನಮ್ಮ ಹತ್ರ ಇದ್ದಿದ್ರೆ ಇನ್ನೂ ಚೆನ್ನಾಗಿ, ಅಂದರೆ ನಮ್ಗಿಂತನೂ ಚೆನ್ನಾಗೇ ಮೇಯಿಸಿದ್ದಾರೆ. ನಾವು ಹೆಂಗೆ ನೋಡ್ಕೊಂಡಿದ್ವೋ ಅದ್ರಂಗೆ ಪಾಪ ಅವರು ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಈ ಕಡೆ ಹೆಂಗ ಇನ್ನು ನಮ್ಮ ಅಪ್ಪನ ಪಾಪ ಏಕ ಮಾತೆಲ್ಲ ಆಡ್ಕೊಂಡು ಅದ್ರ ಜೊತೆ ಎಷ್ಟು ಸುಮಾರು 3-4 ತಿಂಗಳಾಗಿತ್ತಲ್ವ ಒಂದು ಮಾಲೀಕನ ನೋಡಿ ಅದು ಇದೆಲ್ಲ ಮಾಡ್ಕೊಂಡು ಪಾಪ ಮೈಯೆಲ್ಲ ತಿಕ್ಕಿಸ್ಕೊಂಡು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಹೆಂಗಿದೆ ಅಂತ. ಅದೇ ಮುಗ್ದರ ಆಮೇಲೆ ಅವ್ರು ಬರ್ತಾರೆ. ಅದಾದಮೇಲೆ ಅವರೆಲ್ಲ ನೋಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ನೋಡ್ಬಿಡೋದ ಅಂದ್ಬಿಟ್ಟು ನಾನು ಮುಡ್ತೀನಿ. ಫಸ್ಟ್ ಇದಕ್ಕೂ ಈಗಿರೋದಕ್ಕೂ ಬೋರ ಯಪ್ಪ, ಅದ್ರ ಕಣ್ಣೇ ಅಟ್ರಾಕ್ಷನು ಅಂತ ಅಂದ್ಕೊಳ್ಳಿ. ಅದ್ರ ಭುಜ ಕಣ್ಣೇ ಅಟ್ರಾಕ್ಷನು ನಮ್ಮ ಬೋರಂಗೆ. ಏನು ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಒಟ್ಟು ಬೋರ ಅಂತಂದರೆ ನಮ್ಮ ಕಡೆ ಜಾಸ್ತಿ ಫೇಮಸ್ ಆಗಿದೆ ಈಗ ಸೈಲೆಂಟ್ ಬೋರ ಅಂತಂದರೆ. ಇಲ್ಲಿ ನೋಡ್ತಾ ಇರ್ಬೋದು ಈಗ ಅವ್ರ ಮನೇಲೆ ಇರೋದು. ಈ ಕರ ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಕರ್ನಾಟಕದಲ್ಲಿ ಶರತ್ ಅವ್ರ ಕಾರಣ. ಪಟ್ನಾ ಶರತ್ ಚಾಂಪಿಯನ್ ಡ್ರೈವರ್ ಶರತ್ ಅವರು ಶ್ರಮ ಬಿದ್ದು ಈ ಮಟ್ಟಕ್ಕೆ ಬೆಳೆಸ್ಕೊಟ್ರು. ಅದಾದ ನಂತರ ತಮಿಳ್ನಾಡಲ್ಲಿ ಬೆಳಿಬೇಕು ಅಂದರೆ ನಮ್ಮ ಬೀರ್ಗೋಡ್ನಹಳ್ಳಿ ಪ್ರಸನ್ನವರು ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು. ತಮಿಳ್ನಾಡಲ್ಲಿ ಒಂದು ಹೆಸರು ಮಾಡಬೇಕು ಅಂದರೆ ಬೀರ್ಗೋಡ್ನಹಳ್ಳಿ ಪ್ರಸನ್ನವ್ರ ಕಾರಣ. ತಮಿಳ್ನಾಡಲ್ಲಿ ಇನ್ನೂ ಉತ್ತಮವಾಗಿ ಬೆಳಿಬೇಕು ಅಂತಂದರೆ ಅವಿನಾಶಿ ರವೀಣವರು ಮತ್ತು ಜಾನ್ಸನ್ ಅವರಿಬ್ಬರು ಸುಧಾ ಇದಕ್ಕೆ ಭಾರಿ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ಇವತ್ತು ಯಾವ ದನನೂ ಸುಧಾ ಅಲ್ಲಿ ಇಟ್ಕೊಳ್ಳಲ್ಲ. ಇದನ್ನು ಅಲ್ಲಿ ಅವ್ರ ಮನೆಯ ಕರುಗಿಂತ ಹೆಚ್ಚಾಗಿ ಅಲ್ಲಿ ಇಟ್ಕೊಂಡು ಸಾಕಿ ಬೆಳೆಸಿ ಎಲ್ಲನೂ ಮಾಡಿ ನನಗೆ ಒಂದು ಆನಂದವಾಗಿ ಆ ಕರನ ಬೇರೆ ಕಡೆಗೆ ಕೊಡಿಸ್ಕೊಟ್ರು. ಅದು ನನಗೆ ತುಂಬ ಸಂತೋಷ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ನಿಮ್ಗೆ ಮುಂಚೆನೇ ಹೇಳಿದೆ ನಮ್ಮ ಚಿಕ್ಕಡಿಗೂ ಅವ್ರ ಚಿಕ್ಕಡಿಗೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಏನು ರೂಲ್ಸು ಅಂತಂದರೆ ಆ ಒಂದು ಜೊತೆಗೆ ಅವ್ರದ್ದೇ ಗಾಡಿ ಇರಬೇಕು, ಒಂದು ಗಾಡಿ, ಸರಿನಾ. ಅದಾದಮೇಲೆ ಈಗ ನಮ್ಮ ಬ್ರ್ಯಾಂಡ್ ಬೋರ್ನ್ ಕಟ್ಟಾರ ಅಂತ ಅಂದ್ಬಿಟ್ಟು ಬಂದು ಬ್ರ್ಯಾಂಡ್ ಬೋರ್ನ್ ಜೊತೆ ಇದೇ ಆಗಿರೋದು ನಮ್ಮ ಕಡೆದು ಕರ. ನಮ್ಮ ಕರ್ನಾಟಕ ಸೈಡ್ದೇ ಕರ ಇದು. ಆಮೇಲೆ ನಮ್ಮ ಗಾಡಿ ಬಂದೇ ಬಿಡ್ತು, ಕಟ್ಬಿಟ್ಬಿಡ್ತೀವಿ. 17 ಚಿಲ್ಲರೆಗೇನೋ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ಕು, ಸೋತಿದ್ದೀವಿ. ನೆಕ್ಸ್ಟ್ ಕಣ ಹಾಕೊಂಬಂದು ಗೆಲ್ತೀವಿ. ಆಮೇಲೆ ಮತ್ತೆ ನಮ್ಮ ಬೋರಪ್ಪ ಸೈಲೆಂಟ್ ಬೋರಪ್ಪ ಬರ್ತದೆ. ನಮ್ಮ ಅಪ್ಪ ನೋಡ್ಕೊಂಡು ನಾನೇ ಹೊಡ್ಕೊಂಡು ಹೋಗಿ ಕಳಿಸ್ತೀನಿ, ನಾ ಬಂದಿರುತ್ತೆ ಅಲ್ಲಿ ಸುಮಾರು ತಿಂಗಳಾಗಿದೆ ನೋಡಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನೇ ಹೋಯ್ತದೆ. ಆಮೇಲೆ ಅವರೇ ಕರೀತಾರೆ, ಬನ್ನಿ ಇಟ್ಕೊಂಡೋಗಿ ನೀವೇ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಅಪ್ಪ ಹೋಗಿ ಈಸ್ಕೊಂಡು ಹೊಡ್ಕೊಂಡು ಹೋಗಿ ಗಾಡಿ ಕಟ್ತಾರೆ. ಗಾಡಿ ಕಟ್ಟಾದಮೇಲೆ ಅಲ್ಲಿಗ ಲಾಸ್ಟ್ ಗಾಡಿ ನಮ್ಮದೇ, ಅಂದರೆ 300 ಮೀಟ್ರು, ನಮ್ಮದು 200 ಮೀಟ್ರು. ಯಾವುದೋ ಬ್ರ್ಯಾಂಡ್ ಬೋರ 200 ಮೀಟ್ರು, ಸೈಲೆಂಟ್ ಬೋರ 300 ಮೀಟ್ರು. ಅಲ್ಲೊಂದು ಮೇಲೆ ಹೋಗುತ್ತೆ ಅದು. ನಮ್ಮ ಬೋರಪ್ಪ ನಮ್ಮ ಅಪ್ಪ ಇಟ್ಕೊಂಡೋಗಿ ಕಟ್ತದೆ. ಕಟ್ಟಾದ್ಮೇಲೆ ಅದು 3ನೇ ಪ್ಲೇಸ್, ಅದು 6ನೇ ಪ್ಲೇಸ್ ಆಯ್ತದೆ 300 ಮೀಟ್ರಲ್ಲಿ. ಆ ಪಕ್ಕದ ಜನ ನೋಡ್ತಾ ಇರ್ಬೋದು. ಅದು ಬ್ರ್ಯಾಂಡ್, ಅದು ನಮ್ಮ ಜಾಗ್ವಾರ್ದೆ, ನಮ್ಮ ಸೈಡ್ದೆ. ಅದೇ ನಮ್ಮ ಸುತ್ತಲ್ಲಿ ಕರ್ನಾಟಕ ಸೈಡಲ್ಲಿ ಫಸ್ಟ್ ಟೈಮ್ ನಮ್ಮ ಸುತ್ತಿಂದ ಹೋಗಿ ತಮಿಳ್ನಾಡಿಗೆ ಅಂತ ಫಸ್ಟ್ ಟೈಮ್ ಹೋಗಿದ್ದು ಅದೇ. ನವೀನಣ್ಣ ಅಂತ ಅಂದ್ಬಿಟ್ಟು ಅವ್ರದ್ದು ಜಾಗ್ವಾರ್ ನವೀನಣ್ಣ ಅಂತ ಹೆಸರು, ಅವ್ರು ಜಾಸ್ತಿ ಫೇಮಸ್ ಈಗ. ಅದು 3ನೇ ಪ್ಲೇಸ್ ಆಗೈತೆ. ನಾನು ಸ್ಟಾರ್ಟಿಂಗ್ ಹೋದಾಗ ಅಂದ್ಕೊಂಡಿದ್ದೆ ಯಾವಾಗ ನಮ್ಮದು ಈ ಜಾಗ್ವಾರ್ ಜೊತೆ ಓಡೋದು ಅಂತ. ಇವಾಗ ನೋಡಿ ಹಣೆ ಬರ ಜಾಗ್ವಾರ್ ಜೊತೆನೇ ಓಡ್ತೈತೆ ನಮ್ಮ ಬೋರ. ಏನು ಲಕ್ ಇರಬೇಕು ನೋಡಿ. ನಾನು ಅಂದ್ಕೊಂಡಿದ್ದು ಯಾವ ಥರ ಫಾಸ್ಟಲ್ಲಿ ಯಾವ ಥರ ಅಂದ್ಕೊಂಡಿದ್ದು ಯಾವ ಥರ ಆಗೈತೆ ಅಂತ. ಇಷ್ಟು ಹೇಳ್ತು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇಲ್ಲಿಗೆ ತಮಿಳ್ನಾಡು ವೀಡಿಯೋ